ಬಾಡಿಗೆ ಅಥವಾ ಭೋಗ್ಯ ಮನೆಯಲ್ಲಿ ವಂಶ ಪಾರಂಪರಿಕವಾಗಿಯೇ ಕೆಲವರು ವಾಸ ಮಾಡ್ಕೊಂಡು ಬಂದಿರ್ತಾರೆ. ಇದುವರೆಗೂ ಕೂಡ ಒಂದು ಸ್ವಂತ ಮನೆ ಆಗಲಿ ಸೈಟ್ ಆಗಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗುತ್ತಿರೋದಿಲ್ಲ. ಮನಸ್ಸು ಮಾಡಬೇಕು ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ಮನೆಯಲ್ಲಿರ್ತಕ್ಕಂತಹ ಮುತ್ತೈದೆ ಹೆಂಗಸರು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಸ್ವಂತ ಮನೆ ಈ ವರ್ಷ ಮುಗಿಯೋದ್ರೊಳಗಾಗಿ ಪ್ರಾರಂಭವಾಗುತ್ತದೆ. 2027ಕ್ಕೆ ನಿಮ್ಮ ಸ್ವಂತ ಮನೆಯಲ್ಲಿ ಗೃಹ ಪ್ರವೇಶ ಮಾಡ್ಕೊಂಡು ಹೋಗ್ತೀರಾ. ಅಂತಹ ಒಂದು ವಿಶೇಷವಾದಂತಹ ಸ್ವಂತ ಮನೆ ಗೃಹ ನಿರ್ಮಾಣ ಮಾಡೋದಕ್ಕೆ ಯಾವ ಒಂದು ಪೂಜೆ ಹೇಗೆ ಮಾಡಬೇಕು ಮತ್ತು ಅದರ ಮಹತ್ವವೇನು, ಯಾವ ತಂತ್ರ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು. ಇವರಿಗೊಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಎಷ್ಟೋ ಜನ ಗುರುಗಳೇ ಸ್ವಂತ ಮನೆ ಮಾಡೋದಕ್ಕಾಗ್ತಾ ಇಲ್ಲ, ಬಾಡಿಗೆ ಕಟ್ತಾ ಇದ್ದೀವಿ, ವಾಸ್ತು ಸರಿ ಇಲ್ಲದಿರೋ ಮನೆಯಲ್ಲಿ ಬಾಳ್ತಾ ಇದ್ದೀವಿ, ನಮ್ಮ ಜೀವನನೇ ಚೆನ್ನಾಗಿಲ್ವೇನೋ ಅಂತ ಅನ್ಕೋತಿದ್ದೀವಿ, ನಮಗೆ ಸ್ವಂತ ಮನೆ ಋಣ ಇದೆಯೋ ಇಲ್ವೋ ಗುರುಗಳೇ, ಆಗುತ್ತಾ ಇಲ್ವೋ ಅಂತ ತುಂಬ ಜನ ಪರದಾಡ್ತಾ ಕರೆ ಮಾಡಿದರು. ಅಂಥವ್ರಿಗೆ ಹೇಳಿರತಕ್ಕಂತಹ ಪರಿಹಾರದಲ್ಲಿ ಎಷ್ಟೋ ಜನ ಒಳಿತನ್ನು ಕಂಡಿದ್ದಾರೆ. ಎಲ್ಲರೂ ಕ್ರಮೇಣ ಕಾಲಕ್ರಮ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಹೋಗಿದ್ದಾರೆ. ಕರೆ ಮಾಡಿರುವ ಎಲ್ರಿಗೂ ಕೂಡ ಸ್ವಂತ ಮನೆ ನಿವೇಶನಗಳಾಗಿದೆ. ಅಂತಹ ಪರಿಹಾರ ಏನು ಹೇಳಿದ್ರು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬಾ ಅದ್ಭುತವಾದಂತಹ ಪರಿಹಾರ, ಶಕ್ತಿಯುತವಾದದ್ದು. ಯಾವುದೇ ಒಂದು ಗೃಹ ನಿರ್ಮಾಣ ಆಗಬೇಕು ಅಂದರೂ ಕೂಡ ದೈವ ಅನುಗ್ರಹ, ಅದರಲ್ಲೂ ಭೂವರಹ ಸ್ವಾಮಿಯ ಅನುಗ್ರಹ ಅನ್ನುವುದು ತುಂಬ ವಿಶೇಷವಾಗಿ ಮುಖ್ಯವಾದದ್ದು. ಭೂವರಹ ಸ್ವಾಮಿ ಅನುಗ್ರಹ ಆಗಬೇಕು ಅನ್ನುವುದಾದರೆ ಭೂವರಹ ಸ್ವಾಮಿ ದೇವಸ್ಥಾನದಿಂದ ತಂದಂತಹ ಈ ಮಣ್ಣಿನಲ್ಲಿ ವಿಶೇಷವಾದ ಶಕ್ತಿಗಾಗಿ ಪೂಜಿಸಿ ಪ್ರಾರ್ಥಿಸಿ ಸ್ವಂತ ಮನೆ ಕಟ್ಟೋದಕ್ಕಾಗಿ ಇದನ್ನು ಅನುಗ್ರಹದಿಂದ ಪೂಜೆ ಮಾಡಿಸಿದ್ದಾರೆ. ಈ ಮಣ್ಣು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡು ನೀವು ಪ್ರತಿದಿನ ಭೂವರಹ ಸ್ವಾಮಿಯ ಮಂತ್ರವನ್ನು ಉಪದೇಶ ಮಾಡಿಕೊಡುತ್ತಾರೆ. ಆ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಲು ಒಂದು ದೀಪವನ್ನು ಹಚ್ಚಬೇಕು. ಹಚ್ಚಿದ ನಂತರ ನನ್ನ ಮನೆ ಸ್ವಂತ ಮನೆ ಆಗಬೇಕು, ನಾವು ಬಾಡಿಗೆ ಮನೆಯಲ್ಲಿದ್ದೇವೆ, ಭೋಗ್ಯ ಮನೆಯಲ್ಲಿದ್ದೇವೆ, ಒಂದು ನಿವೇಶನವನ್ನು ಕೂಡ ನಮ್ಮಿಂದ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ನಿವೇಶನ ಇದೆ ಆದರೆ ಸೈಟ್ ಇದೆ, ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಮನೆ ಕಟ್ಟುವಂತೆ ಆಗಲಿ ಅಂತ ದೈವ ಅನುಗ್ರಹಕ್ಕಾಗಿ ಭೂವರಹ ಸ್ವಾಮಿಯ ಈ ಮಂತ್ರವನ್ನು ಹೇಳುತ್ತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಷ್ಟೈಶ್ವರ್ಯ ಸಿದ್ಧಿ ಆಗುತ್ತದೆ, ಸ್ವಂತ ಮನೆ ಖಂಡಿತ ಆಗುತ್ತದೆ. ಅದಕ್ಕಾಗಿ ಸಾಕ್ಷಾತ್ ಭೂವರಹ ಸ್ವಾಮಿಯೇ ಕನಸಿನಲ್ಲಿ ಬಂದು ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಆ ಮಂತ್ರವನ್ನು ಮತ್ತು ಆ ಒಂದು ಇಡೀ ಮಣ್ಣನ್ನು ಕೇಳಿ ಪಡೆದುಕೊಳ್ಳಲು ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರು ನಿಮಗೆ ಈ ಮಣ್ಣನ್ನು ಸಂಪೂರ್ಣವಾಗಿ ಪೂಜೆ ಮಾಡಿ ನೀಡುತ್ತಾರೆ. ಎಷ್ಟೋ ಜನ ಇದರಿಂದ ಪರಿಹಾರ ಪಡೆದು ಒಳಿತನ್ನು ಕಂಡಿದ್ದಾರೆ. ನಿಮಗೂ ಕೂಡ ಸ್ವಂತ ಮನೆ ಆಗೇ ಆಗುತ್ತೆ. ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಒಂದು ಮುಷ್ಟಿ ಮಣ್ಣನ್ನು ಕೇಳಿ ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.